ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನೂಸ್ ಕಿಚನ್. ಇವತ್ತು ನಾನು ತುಂಬ ಸುಲಭ ಮತ್ತು ಈಸಿ ವಿಧಾನದಲ್ಲಿ ಸೇಮ್ ಪನ್ನೀರ್ ರೀತಿ ಕಾಣೋ ಅಂಥ ಒಂದು ಟೋಫುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಬಂದು ನಾವಿಲ್ಲಿ ಸೋಯಾಬೀನ್ನ ಬಳಸ್ಕೊಂಡು ಮಾಡ್ತೀವಿ. ಹೇಗೆ ಮಾಡೋಣ ಅಂತ ನೋಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅವರು ಕೂಡ ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ. ಈಗ ನೋಡಿ, ನಾನು ಇಲ್ಲಿ ಸೋಯಾಬೀನ ತೊಗೊಂಡಿದ್ದೀನಿ. ನಾನು ಅಟ್ಲೀಸ್ಟ್ ಒಂದು 200 ಗ್ರಾಮ್ ಆಫ್ ಸೋಯಾಬೀನ್ ಆದರೂ ತೊಗೊಂಡು ಚೆನ್ನಾಗೇ ಒಂದೆರಡು ರೀತಿ ನೀಟಾಗಿ ತೊಳಿಬೇಕಾಗುತ್ತೆ. ನೀವು ಈ ರೀತಿ ನೀವು ಸೂಪರ್ ಮಾರ್ಕೆಟು ಅಥವಾ ಆನ್ಲೈನಲ್ಲೂ ಕೂಡ ನೀವು ಆರ್ಡರ್ ಮಾಡ್ಕೊಬೋದು. 12 ಅವರ್ಸ್ ಬಿಟ್ಟ ಮೇಲೆ ನೋಡಿ ಈ ರೀತಿ ನೆಂದಿರುತ್ತೆ, ಡಬಲ್ ಸೈಜ್ ಆಗಿರುತ್ತೆ ಅನ್ಬೋದು. ಆಮೇಲೆ ಸಿಪ್ಪೆನೂ ಕೂಡ ತುಂಬ ಸುಲಭವಾಗಿ ಬರುತ್ತೆ, ಮತ್ತು ಕಾಳು ಕೂಡ 2 ಭಾಗ ರೀತಿ ಆದರೆ ನೀಟಾಗಿ ಚೆನ್ನಾಗೇ ನೆಂದಿದೆ ಅನ್ಬೋದು ಕಾಳು ಕೂಡ ಅಂತ ಹೇಳ್ತಾ, ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ನಾವು ನೀಟಾಗಿ ಆ ಕಾಳನ್ನ ಸಪ್ರೇಟು ಮತ್ತು ನೀರನ್ನ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಕಾಳು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು. ಚೆನ್ನಾಗಿ ಗ್ರೈಂಡ್ ಮಾಡಬೇಕಾಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಚೆನ್ನಾಗಿ ನೀಟಾಗಿ ಗ್ರೈಂಡ್ ಮಾಡಿ ಅಂತ ಹೇಳ್ತೀನಿ. ನೈಸಾಗಿ ಗ್ರೈಂಡ್ ಮಾಡೋದ್ರಿಂದ ನಿಮಗೆ ಅದರ ಹಾಲು ನಾವು ತೊಗೊತೀವಲ್ಲ ರಸ, ಅದು ತುಂಬ ಚೆನ್ನಾಗೇ ಬರುತ್ತೆ ಅನ್ಬೋದು. ಈ ರೀತಿ ನಾನು 2 ಬ್ಯಾಚಲ್ಲಿ ಮಾಡ್ಕೊತಾ ಬಂದಿದ್ದೀನಿ. ಒಂದು ಬ್ಯಾಚು ಕೂಡ ಹಾಗೆ ಮಾಡಿದೆ, ಮತ್ತು ಇನ್ನೊಂದು ಬ್ಯಾಚ್ಗೆ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀವು ಟೈಮ್ ಕೊಟ್ಟು ಮಾಡಿದ್ರೆ ಆಗುತ್ತೆ. ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ಮಾಡೋ ಅಂಥ ರೆಸಿಪಿ ಅನ್ಬೋದು. ಮಾಡಿದ್ರೆ ಮತ್ತು ವರ್ತ್ ಇಟ್ ಅಂತಲೇ ಹೇಳ್ತೀನಿ. ಪ್ರಿಸರ್ವೇಟಿವ್ಸ್ ಯಾವುದೇ ಬಳಸ್ತಾರೆ, ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಈಗ ನಾನು ಏನು ಮಾಡಿದೆ ಅಂದರೆ, ಮೊದಲು ಅದ್ರ ಕೆಳಗಡೆ ಒಂದು ಬೌಲ್ ಕೆಳಗಡೆ ಈ ರೀತಿ ಸೋಸ್ತೀವಲ್ಲ ಆ ರೀತಿ ಇಟ್ಕೊಬೋದು. ಜಾಲರಿ ಯಾವುದಾದ್ರೂ ಕೂಡ ನೀವು ಇಟ್ಕೊಂಡು, ಈಗ ನಾವು ಇದರ ಹಾಲನ್ನ ತಗೊಳ್ಳೋ ಅಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ನಾನು ಇಲ್ಲೊಂದು ಕಾಟನ್ ಬಟ್ಟೆನ ಬಳಸಿದ್ದೀನಿ. ಯಾವ ರೀತಿ ಬಟ್ಟೆ ಆದ್ರೂ ನೀವು ಚೆನ್ನಾಗಿ ಬಳಸ್ಕೊಂಡು, ಸ್ವಲ್ಪ ತೆಳ್ಳಗಿರೋ ಬಟ್ಟೆ ಬಳಸ್ಕೊಂಡ್ರೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ ಅನ್ಬೋದು. ನೋಡಿ, ನನಗೆ ಹಾಲು ಆಲ್ಮೋಸ್ಟ್ 1-1.5 ಲೀಟ್ರಷ್ಟು ಹಾಲು ನನಗೆ ಇಲ್ಲಿ ಸೋಯಾಬೀನ್ ಹಾಲು ಸಿಕ್ಕಿದೆ ಅನ್ಬೋದು. ಇದನ್ನು ನಾನು ಇವಾಗ ಒಂದು ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸಬೇಕು. ಚೆನ್ನಾಗಿ ಕಾಯಿಸಿದ ನಂತರ ನಾನಿಲ್ಲಿ ಸ್ವಲ್ಪ ಅದ್ರ ಮೇಲಿರುವಂಥ ನೊರೆನೆಲ್ಲನೂ ಕೂಡ ತಕ್ಕೊತಾ ಇದ್ದೀನಿ. ಯಾಕಂದರೆ ನೊರೆ ಇದ್ದರೆ ಅದು ಚೆನ್ನಾಗಿ ಹಾಲು ಕುದಿಯೋಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ನೀವು ನಿಂಬೆಹಣ್ಣಿನ ರಸ ಸೇರಿಸ್ಕೋಬೋದು ಅಥವಾ ವೆನಿಗರ್ ಯಾವುದು ಕೂಡ ಹಾಕ್ಕೋಬೋದು. ನಾನಿಲ್ಲಿ 1 ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಈ ರೀತಿ ಹೇಗೆ ಪನ್ನೀರ್ ಹಾಲು ಹಾಕಿದಾಗ ಹೊಡೆಯುತ್ತೆ, ಪನ್ನೀರ್ ಆಗುತ್ತೆ ಹಾಲು ಹೊಡೆದ್ಬಿಟ್ಟು, ಅದೇ ರೀತಿ ಇದು ಕೂಡ ಪನ್ನೀರ್ ರೀತಿ ಆಗುತ್ತೆ ಅನ್ಬೋದು. ಅದಾದಮೇಲೆ ನೀವು ಒಂದು ಜಾಲರಿ ಇರುತ್ತಲ್ಲ ಅದನ್ನು ತಗೊಳ್ಳಿ. ಆದಷ್ಟು ನೀವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಸ್ವಲ್ಪ ಅದು ಏನನ್ಬೋದು ಬಿಸಿನ ತಡ್ಕೊಳ್ಳೋ ಅಂತ ಇರೋವಂಥ ಪ್ಲಾಸ್ಟಿಕ್ನ ಯೂಸ್ ಮಾಡಿ. ಇದು ಬಿಸಿನ ಎಲ್ಲನೂ ಕೂಡ ತಡ್ಕೊತಿದ್ದು. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಸೋರಿಸ್ತಾ ಇದ್ದೆ. ಸೋಸೋ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಟೈಮ್ ರಿನ್ಸ್ ಮಾಡೋದ್ರಿಂದ ಅದರಲ್ಲಿ ಹುಳಿ ಅಂಶ ಇರೋದೆಲ್ಲ ಹೋಗುತ್ತೆ. ನಾವು ಯಾಕಂದರೆ ನಿಂಬೆ ಹಣ್ಣಿನ ರಸನ ಉಪಯೋಗಿಸಿದ್ದೀವಿ, ಸೊ ಅದಕ್ಕೋಸ್ಕರ ಹುಳಿ ರಸ ಎಲ್ಲರೂ ಕೂಡ ಹೋಗಬೇಕು ಅಂದ್ಬಿಟ್ಟು ನಾನು ಈ ರೀತಿ ಚೆನ್ನಾಗಿ ತೊಳೆದು ನೀಟಾಗಿ ಎಲ್ಲನೂ ಕೂಡ ಇದೇ ರೀತಿ ಸೋರಿಸ್ಕೊಂಡಿದ್ದೆ. ಸೇಮ್ ಆ್ಯಸ್ ಇಟ್ ಈಸ್ ಪನ್ನೀರ್ ರೀತಿಯೇ ಇರುತ್ತೆ. ನೀವು ಪನ್ನೀರು ಮತ್ತು ಟೋಫುನ ನೀವು ಐಡೆಂಟಿಫೈಯೇ ಮಾಡೋಕ್ಕಾಗಲ್ಲ. ಟೇಸ್ಟಲ್ಲೂ ಕೂಡ ಹಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪ್ರೋಟೀನ್ ರಿಚ್ ಅನ್ಬೋದು, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ನಾನು ಅದೆಲ್ಲ ಕೂಡ ಸೋರಿಸಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಕ್ತೀನಿ. ನೀವು ಇಷ್ಟ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ಒಳಗಡೆ ಹಾಕಿ ಅದನ್ನು ಅದ್ರ ಮೇಲೆ ಯಾವುದಾದ್ರೂ ವೆಯ್ಟ್ನ ಇಟ್ಟು ನೀಟಾಗಿ ನೀರೆಲ್ಲ ಸೋರ ಮೇಲೆ ನೀವು ಕಟ್ ಮಾಡ್ಕೊಬೋದು. ಅಥವಾ ಒಂದು ಬೌಲಿಗೂ ಕೂಡ ನೀವು ಈ ರೀತಿ ಹಾಕ್ಕೊಂಡು ಕಟ್ ಮಾಡ್ಕೊಬೋದು. ಅಥವಾ ನಿಮಗೆ ಈ ಟೋಫು ಅಥವಾ ಪನ್ನೀರ್ನ ಮಾಡೋ ಅಂಥದ್ದು ಬರುತ್ತೆ, ಅದನ್ನು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಅನ್ಬೋದು. ಅದಾದಮೇಲೆ 1 ಅವರ್ ನಂತರ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಸಾಫ್ಟಾಗೆ ಬಂದಿತ್ತು ಅನ್ಬೋದು. ನಿಮಗೆ ಬೇಕಾಗಿರುವಂಥ ಶೇಪ್ಗಳಲ್ಲಿ ಕಟ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೊಬೋದು. ಕರಿ ಅಥವಾ ನೀವು ಯಾವುದಾದ್ರೂ ಮಾಡ್ಕೊಬೋದು. ಡಯಟಲ್ಲಿರೋರ್ಗಂತೂ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ. ಡಯಟ್ ಮಾಡೋರ್ಗಂತೂ ತುಂಬ ಚೆನ್ನಾಗಿರೋಂಥ ರೆಸಿಪಿ, ಯಾಕಂದರೆ ಅವ್ರಿಗೆ ಹೆಚ್ಚು ಪ್ರೋಟೀನ್ ಅಂಶ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು ಟೈಮ್ ಯಾವಾಗಾರ ನಿಮಗೆ ಸಂಡೇ ಹೊತ್ತು ರಜಾ ಇದ್ದಾಗ ಒಂದು ಟೈಮ್ ಮಾಡಿಬಿಟ್ಟು ಇಟ್ಕೊಂಬಿಟ್ರೆ ನೀವು 1 ವೀಕಿಂದ 2 ವೀಕ್ವರೆಗೂ ಯೂಸ್ ಮಾಡ್ಬೋದು. ಟೇಸ್ಟ್ ಮಾತ್ರ ಕಾಂಪ್ರಮೈಸೇ ಮಾಡೋಂಗಿರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.